ಲೇಡಿ ಸಿಂಗಂ ಅನ್ನಪೂರ್ಣಗೆ ಶಾಕ್. ಇವತ್ತು ನಿಮಗೆ ಅನ್ನಪೂರ್ಣ ಕೆಲಸ ಇಷ್ಟ ಆಗಿರಬಹುದು. ಕೀಚಕನ ಯಥೆಯನ್ನ ಸೀಳಿ ಲೇಡಿ ಸಿಂಗಂಗೆ ಹ್ಯಾಟ್ಸ್ ಆಫ್ ಕೂಡ ಎಲ್ಲರೂ ಕೂಡ ಹೇಳಿರಬಹುದು. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸ್ಟಾರ್ಡಮ್ ಬಂದಿರಬಹುದು. ಆದ್ರೆ ಲೇಡಿ PSI ಅನ್ನಪೂರ್ಣ ಮುಂದಿನ ಹಾದಿ ಸುಗಮವಾಗಿದೆಯಾ? ಶೀಘ್ರವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರಾ PSI ಅನ್ನಪೂರ್ಣ? ಕೀಚಕನ ಎದೆಯನ್ನ ಸೀಳಿದ ಸಿಂಹಿಣಿಗೆ ಕಾನೂನು ಸಂಕಷ್ಟ ಎದುರಾಗುತ್ತಾ? ಹೌದು, ಆಗಬಹುದು ಅಂತಿದ್ದಾರೆ ಬಲ್ಲವರು. ಎಸ್, ಹುಬ್ಬಳ್ಳಿಯಲ್ಲಿ ನಡೆದಂತಹ ಕೃತ್ಯ ಎಲ್ರಿಗೂ ಕೂಡ ಗೊತ್ತೇ ಇದೆ. ಹುಬ್ಬಳ್ಳಿಯಲ್ಲಿ ನಡೆದಿದ್ದಂತಹ ಆ ಒಂದು ಘಟನೆಗೆ ಎಲ್ಲರೂ ಕೂಡ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ವಿಚಾರ ಇಷ್ಟೇ, ಬಿಹಾರಿ ಮೂಲದ ಒಂದು ಆರೋಪಿಯನ್ನ ಸಿಂಗಂ ಅನ್ನಪೂರ್ಣ, ಲೇಡಿ ಸಿಂಗಂ ಅನ್ನಪೂರ್ಣ ಅವರು ಎನ್ಕೌಂಟರ್ ಮಾಡಿರ್ತಾರೆ. ಮಗುವಿಗೆ, ಅದು ಕೂಡ ಹೆಣ್ಣು ಮಗುವಿಗೆ ಸ್ವೀಟ್ ಕೊಡ್ತೀನಿ ಅಂತ ಹೇಳಿ ಆಸೆಯನ್ನ ತೋರಿಸಿ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗುವಂತಹ ಪ್ರಯತ್ನವನ್ನ ಮಾಡಿದ್ದಂತಹ ಕಿರಾತಕ ನರರೂಪದ ರಾಕ್ಷಸನಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಅನ್ನಪೂರ್ಣ ಅಂತ ಹೇಳಿ ಹಲವಾರು ಜನರು, ಸಾರ್ವಜನಿಕರು ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನ್ನಪೂರ್ಣ ಅವರು ಹಾಗೂ ಅವರ ಟೀಮ್ ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಏನೇನಾಯ್ತು, ಎಲ್ಲೆಲ್ಲಿ ಏನೇನಾಯ್ತು ಅಂತ ತೋರ್ಸು ಅಂತ ಹೇಳುವಂತಹ ಸಂದರ್ಭದಲ್ಲಿ ಆತ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡ್ತಾನೆ. ಅವರ ಒಂದು ವಾಹನಕ್ಕೆ ಕಲ್ಲಿನಿಂದ ಹೊಡಿತಾನೆ. 3 ಸುತ್ತು ಗುಂಡನ್ನ, 2 ಸುತ್ತು ಗುಂಡನ್ನ ಗಾಳಿಯಲ್ಲಿ ಹಾರಿಸ್ತಾರೆ. ಅದಾದ್ರೂ ಕೂಡ ಆತ ಸಮಾಧಾನಗೊಳ್ಳೋದಿಲ್ಲ. ಆಗ ಅವನಿಗೆ ಶೂಟ್ ಮಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಅನ್ನಪೂರ್ಣ ಅವರು ಶೂಟ್ ಮಾಡ್ತಾರೆ. ಎನ್ಕೌಂಟರ್ ಅಸಲಿಯೋ ನಕಲಿಯೋ? ಪೊಲೀಸರು ಹೇಳೋದನ್ನೆಲ್ಲ ನಂಬಲ್ಲ ಅಂತ ಹೇಳಿರುವಂತಹ ಮಾನವ ಹಕ್ಕು ಹೋರಾಟಗಾರರು. ಯಾರೋ ಒಬ್ರು ಅನುಮಾನ ಬಂದು ಕೋರ್ಟ್ ಮೆಟ್ಟಿಲೇರಬಹುದು, ಯಾರೋ ಒಬ್ರು ಅನುಮಾನ ಬಂದು ಕೋರ್ಟ್ ಮೆಟ್ಟಿಲನ್ನ ಏರಬಹುದು. ನ್ಯಾಯಾಂಗ ಎಲ್ಲರನ್ನೂ ಕೂಡ ಪರಿಶೀಲಿಸಿದೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆಯಾ ಎಂಬುದನ್ನ ನೋಡ್ತೇವೆ. ಆ ಒಂದು ಎನ್ಕೌಂಟರ್ ಪರಿಣಾಮಗಳು ಏನೆಲ್ಲ ಆಗಬಹುದು, ಪಾಸಿಟಿವ್ ಅಥವಾ ನೆಗೆಟಿವ್, ಒಂದು ವರ್ಗದಿಂದ ಹೀಗೆ ಚರ್ಚೆಗಳು ಶುರುವಾಗ್ತಾ ಇದೆ. ಹೀಗಾಗಿ ಲೇಡಿ ಸಿಂಗಂ PSI ಅನ್ನಪೂರ್ಣ ಮುಂದಿನ ಹಾದಿ ಏನು ಸುಗಮವಾಗಿರೋದಿಲ್ಲ. ಎಸ್, ಹೌದು, ಮಾನವ ಹಕ್ಕುಗಳ ಹೋರಾಟಗಾರರ ಆಯೋಗ ಏನಿದೆಯಲ್ಲ, ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ಹೇಳೋರಿಲ್ವಾ ಕೇಳೋರಿಲ್ವಾ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎನ್ಕೌಂಟರ್ ನಕಲಿಯಾ ಅಥವಾ ಅಸಲಿಯಾ ಎನ್ನುವಂತಹ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ಸಾರ್ವಜನಿಕರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಲೇಡಿ ಸಿಂಗಂ ಅವರು ಮಾಡಿರುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಚಿಕ್ಕ ಮಗುವನ್ನ, ಆ ಒಂದು ಚಿಕ್ಕ ಮಗುವನ್ನ, 5 ವರ್ಷದ ಚಿಕ್ಕ ಮಗುವನ್ನ ಸ್ವೀಟ್ ಕೊಡ್ತೀನಿ ಅನ್ನುವಂತಹ ಆಸೆಯನ್ನ ತೋರಿಸಿ ಕರೆದುಕೊಂಡು ಹೋದ್ನಲ್ಲ ಬಿಹಾರಿ ಮೂಲದ ಹುಡುಗ, ಲೈಂಗಿಕ ದೌರ್ಜನ್ಯ ಎಸಗುವಂತಹ ಪ್ರಯತ್ನ ಮಾಡಿದ್ನಲ್ಲ, ಆಕೆಯನ್ನ ಸಾಯಿಸಿಬಿಟ್ನಲ್ಲ, ಆತನಿಗೆ ಇದೇ ಆಗಬೇಕಾಗಿತ್ತು ಅಂತ ಹೇಳಿ ಸಾರ್ವಜನಿಕರು ಅನ್ನಪೂರ್ಣ ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರಿಗೆ ಕಾನೂನು ಪರೀಕ್ಷೆ ಎದುರಾಗುತ್ತಾ? ಎನ್ಕೌಂಟರ್ ಮಾಡೋದೇನೋ ಮಾಡ್ಬಿಟ್ರು, ಮುಂದೆ ಏನಾಗುತ್ತೆ?